ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಖಾರದ ರೊಟ್ಟಿ ಮುಟ್ಗಿ. ಮೊದಲು ಬೆಳ್ಳುಳ್ಳಿ ಖಾರ ರೆಡಿ ಮಾಡ್ಕೋಬೇಕ್ರಿ. ಅದಕ್ಕೆ ಖಾರ ಕಲ್ಲಾಗ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸಣ್ಣ ಆಗೋ ತನಕ ಅರಿಬೇಕು. ಆಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಹಾಕ್ರಿ. ಇದನ್ನು ಸ್ವಲ್ಪ ಸಣ್ಣ ಆಗೋ ತನಕ ಚಲೋ ತಂಗೆ ಜಜ್ಜ್ರಿ. ಆಮೇಲೆ ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡಿಕೊಂಡು ಸ್ವಲ್ಪ ಖಾರ ಪುಡಿ ಹಾಕ್ರಿ. ಖಾರ ಪುಡಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡಿರಿ. ಕಲ್ಲಾಗ ಹರ್ಕೋಂತ ಮಿಕ್ಸ್ ಮಾಡಿರಿ. ಇದನ್ನು ಚಂದಂಗೆ ಬಳದು ತೆಗೆದು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಡ್ರಿ. ಈಗ ನಮ್ಮ ಖಾರ ಅಂತೂ ರೆಡಿ ಆತ್ರಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ರೊಟ್ಟಿ ಮಾಡ್ಕೋಬೇಕು. ಈ ಮುಟ್ಗಿಗೆ ಸ್ವಲ್ಪ ದಪ್ಪ ರೊಟ್ಟಿ ಮಾಡ್ಬೇಕ್ರಿ. ಎಷ್ಟು ದಪ್ಪ ಇರಬೇಕಪ್ಪ ಅಂತಂದ್ರೆ 2 ರೊಟ್ಟಿಗೆ ನಾವು ಎಷ್ಟು ಉಳ್ಳಿ ತೊಗೋತೀವಲ್ರಿ ಅಷ್ಟು 1 ರೊಟ್ಟಿಗೆ ಉಳ್ಳಿ ತೊಗೊಂಬಿಟ್ಟು ರೊಟ್ಟಿ ಮಾಡಬೇಕು. ರೊಟ್ಟಿ ಎಲ್ಲ ಕಡೆ ಒಂದೇ ಸಮನ ಆಗಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗಬಾರ್ದು. ಚಂದಂಗೆ ರೊಟ್ಟಿ ಬಡದ ಮೇಲೆ ಅದನ್ನು ಸಾವಕಾಶ ಎತ್ತಿಬಿಟ್ಟು ಹಂಚ ಮೇಲೆ ಹಾಕ್ರಿ. ರೊಟ್ಟಿಗೆ ಎಲ್ಲ ಕಡೆ ನೀರು ಹಚ್ಚ್ರಿ. ಒಂದು ಕಡೆ ರೊಟ್ಟಿ ಚಲೋ ತಂಗೆ ಬೆಂದ ಮೇಲೆ ಅದನ್ನು ಸಾವಕಾಶ ಹೊಳ್ಳಿಸಿ ಹಾಕ್ರಿ. ಈ ಕಡೆನೂ ರೊಟ್ಟಿನ ಚಲೋ ತಂಗೆ ಬೇಯಿಸ್ರಿ. ಒಂದು ಕಾಟನ್ ಅರ್ಬಿ ತೊಗೊಂಡು ರೊಟ್ಟಿನ ಲೈಟಂಗೆ ಪ್ರೆಸ್ ಮಾಡ್ಕೊಂತ 2 ಕಡೆ ರೊಟ್ಟಿನ ಚಲೋ ತಂಗೆ ಬೇಯಿಸ್ರಿ. ಆಮೇಲೆ ಫಟಾಫಟ್ ಅಂತೇಳಿ ಬಿಸಿ ಬಿಸಿ ರೊಟ್ಟಿನ ಕಲ್ಲಾಗ ಹಾಕ್ರಿ. ಇದ್ರ ಮೇಲೆ ನಿಮ್ಗೆ ಬೇಕಾದಷ್ಟು ಬೆಳ್ಳುಳ್ಳಿ ಖಾರ ಮತ್ತು ತುಪ್ಪ ಹಾಕ್ರಿ. ಚಲೋ ತಂಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿರಿ. ಆಮೇಲೆ ರೊಟ್ಟಿನ ಮಡ್ಚ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಜಜ್ಜ್ರಿ. ಭಾಳ ಜೋರು ಬಾರಾಕ್ ಜಜ್ಬೇಡ್ರಿ, ಸ್ವಲ್ಪ ಲೈಟಂಗೆ ಜಜ್ಜ್ರಿ. ಇದನ್ನು ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಡ ಬಡ ಮಾಡ್ಬೇಕ್ರಿ. ಇಲ್ಲಂತಂದ್ರೆ ರೊಟ್ಟಿ ತಣ್ಣಗಾಕೈತಿ. ಒಂದ್ಸಲ ರೊಟ್ಟಿ ತಣ್ಣಗಾತಪ್ಪ ಅಂತಂದ್ರೆ ಮುಟ್ಟಿಗೆ ಕಟ್ಟಾಕ ಬರಂಗಿಲ್ಲ ರೀ. ಮತ್ತು ಮುಟ್ಟಿಗೆ ಅಷ್ಟು ಚಲೋನೂ ಆಗೋದಿಲ್ಲ, ರುಚಿನೂ ಆಗೋದಿಲ್ಲ. ಅದಕ್ಕೆ ರೊಟ್ಟಿ ತಣ್ಣಗಾಗೋದ್ರಾಗ ಬಡ ಬಡ ನಾವು ರೊಟ್ಟಿ ಮುಟ್ಟಿಗೆ ಮಾಡ್ಕೋಬೇಕ್ರಿ. ಆಮೇಲೆ ಅಂಗೈಲೇ ಚಲೋ ತಂಗೆ ಒತ್ತಿಬಿಟ್ಟು ನಾದಿ ಮುಟ್ಟಿಗೆ ಮಾಡಿರಿ. ಉಂಡೆ ಹೆಂಗೆ ಮಾಡ್ತಿರಲ್ರಿ ಹಂಗೆ ಒತ್ತಿಬಿಟ್ಟು ಉಂಡೆ ಕಟ್ರಿ. ಈಗ ನೋಡ್ರಿ ಮಸ್ತ್ ಬಿಸಿ ಬಿಸಿ ಖಾರ ರೊಟ್ಟಿ ಮುಟ್ಗಿ ರೆಡಿ. ಬಿಸಿ ಬಿಸಿ ಮುಟ್ಕಿನ ಉಪ್ಪಿನಕಾಯಿ ಜೋಡಿ ಎಂಜಾಯ್ ಮಾಡಿರಿ. ಥ್ಯಾಂಕ್ ಯು.